नमस्ते। आज हम 10वीं कक्षा के पुस्तक हिंदी पाठ्य पुस्तक से एक कविता समय की पहचान इसके बारे में जानेंगे। कविता शुरू करने से पहले तो इसके कवि कौन हैं इसका भी परिचय हम प्राप्त कर लेंगे। हम देखेंगे कवि परिचय। समय की पहचान कविता के कवि हैं सियाराम शरण गुप्त जी। इनका जन्म 4 सितंबर 1895 को मध्य प्रदेश के झांसी के चिरगांव में हुआ था। पिता का नाम सेठ रामचरण कनकने और माता का नाम कौशल्याबाई था। ये हिंदी के राष्ट्रकवि मैथिली शरण गुप्त जी के अनुज थे। प्रारंभिक शिक्षा के बाद घर पर ही उन्होंने गुजराती, अंग्रेजी तथा उर्दू भाषा सीखी। सन 1929 में महात्मा गांधी के संपर्क में आकर वर्धा में रहे। उनकी प्रमुख रचनाएं हैं इस प्रकार हैं: मौर्य विजय, अनाथ, विषाद, आर्द्रा, आत्मोत्सर्ग, मृण्मयी, बापू, नकुल आदि। दीर्घकालीन साहित्य सेवा के लिए उन्हें नागरी प्रचारणी सभा वाराणसी द्वारा सुधाकर पदक प्रदान किया गया है। लंबे समय की बीमारी के कारण 29 मार्च सन 1963 में इनका निधन हुआ। बच्चे, ये कवि का परिचय है। हिंदिಯ ಪ್ರಸಿದ್ಧ ಕವಿ ಮೈಥಿಲಿ ಶರಣಗುಪ್ತರವರ ತಮ್ಮ ಅನುಜ ಅಂದರೆ ತಮ್ಮ. ಝಾನ್ಸಿ ಬಳಿ ಚಿರಗಾಂವ್, ಮಧ್ಯಪ್ರದೇಶದ ಝಾನ್ಸಿಯ ಬಳಿ ಚಿರಗಾಂವ್ ಎನ್ನುವ ಊರಿನಲ್ಲಿ ಇವರ ಜನನ ಆಗುತ್ತೆ. 4 ಸಿತಂಬರ್ ಸನ್ 1895 1895ರಲ್ಲಿ मध्यप्रदेश झांसी जिले चिरगांव एन्नुವ ಊರಿನಲ್ಲಿ ಇವರ ಜನನ ಆಗುತ್ತೆ. तो इनके पिता सेठ रामचरण खनकने और माता कौशल्याबाई थी. ಇವರು ಪ್ರಾರಂಭಿಕ ಶಿಕ್ಷಾ ಮನೆಯಲ್ಲೇ ಇವರಿಗೆ ಸಿಗುತ್ತೆ. ಇದಾದ ನಂತರ ಇವರು ಗುಜರಾತಿ, ಅಂಗ್ರೇಜಿ ಮತ್ತು ಉರ್ದು ಭಾಷೆಗಳನ್ನು ಇವರು ಕಲಿತಾರೆ. 1929ರಲ್ಲಿ ಮಹಾತ್ಮ ಗಾಂಧಿಯವರ ಜೊತೆ ಇವರಿಗೆ ಸಂಪರ್ಕ ಆಗುತ್ತೆ. ಅಲ್ಲಿಂದ ಇವರು ವಾರ್ಧಾದಲ್ಲಿ ಇರ್ತಾರೆ. ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸ್ತಾರೆ ಮತ್ತು ರಾಷ್ಟ್ರ ಬಗ್ಗೆ, ದೇಶದ ಬಗ್ಗೆ ಇವರು ಸಾಹಿತ್ಯವನ್ನು, ರಾಷ್ಟ್ರಭಕ್ತಿಯನ್ನು ಕುರಿತು ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಹಾಗಾಗಿ ಇವರನ್ನು ಸಹ ರಾಷ್ಟ್ರವಾದಿ ಕವಿಗಳು ಅಂತ ನಾವು ಕರೀಬಹುದು. ಇವರ ಪ್ರಮುಖ ರಚನೆಗಳು ಈ ರೀತಿ ಇದೆ: ಮೌರ್ಯ ವಿಜಯ್, ಅನಾಥ್, ವಿಷಾದ್, ಆರ್ದ್ರ, ಆತ್ಮೋತ್ಸರ್ಗ, ಮೃಣ್ಮಯಿ, ಬಾಪು, ನಕುಲ್. ಇದು ಇವರ ಸಾಹಿತ್ಯ ರಚನೆಗಳು. ದೀರ್ಘಕಾಲೀನ ಇವರ ಸೇವೆಯನ್ನು ಗಮನಿಸಿದಂತಹ ವಾರಣಾಸಿಯಲ್ಲಿರುವ ನಾಗರಿ ಪ್ರಚಾರಣಿ ಸಭಾ ಇದು ಇವರಿಗೆ ಸುಧಾಕರ ಪದಕ್ ಎನ್ನುವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಬಹಳ ದೀರ್ಘ ಅನಾರೋಗ್ಯದ ಕಾರಣ 29 ಮಾರ್ಚ್ 1963ರಲ್ಲಿ ಇವರ ನಿಧನ ಆಗುತ್ತೆ. ಇದು ಕವಿಯ ಪರಿಚಯ. अब देखेंगे, पहले हमने कहा है कविता का नाम है समय की पहचान. ಸಮಯ ಕಿ ಪಹಚಾನ್ ಅಂದರೆ ಸಮಯವನ್ನು ಗುರುತಿಸೋದು, ಪಹಚಾನ್ ಅಂದರೆ ಗುರುತಿಸೋದು, ಸಮಯವನ್ನು ಗುರುತಿಸುವುದು. ಸಮಯವನ್ನು ಗುರುತಿಸೋದು ಅಂದ್ರೇನು? ಗಡಿಯಾರವನ್ನು ನೋಡಿದ ಕೂಡಲೇ 10 ಗಂಟೆ ಆಯಿತು, 5 ಗಂಟೆ ಆಯಿತು, 8 ಗಂಟೆ ಆಯಿತು ಅಂತ ನಾವು ಗುರುತು ಹಿಡಿಸ್ತೀವಿ. ಅದನ್ನು ಖಂಡಿತ ಅದಲ್ಲ. ಸಮಯ ಎನ್ನುವುದು ನಮಗೆ ಒದಗಿರುವಂತಹ ಒಂದು ವಿಶೇಷವಾದಂತಹ ಒಂದು ಸಾಧನ. ಆ ಸಮಯವನ್ನು ಬಳಸಿಕೊಂಡು ನಾವು ಹೇಗೆ ಜೀವನವನ್ನು ನಡೆಸ್ತೀವಿ, ಆ ಸಮಯವನ್ನು ಬಳಸ್ಕೊಂಡು ನಾವು ಹೇಗೆ ಸಕ್ಸಸ್ಸನ್ನು ಪಡಿತೀವಿ ಅನ್ನೋದು ಈ ಕವಿತೆಯ ಸಾರಾಂಶ. ಜಗತ್ತಿನ ಯಾವುದೇ ಸಾಧಕನನ್ನು ನೀವು ಪರಿಚಯ ಮಾಡ್ಕೊಳ್ಳಿ, या उनकी किताबें पढ़िए या इनके बारे में जानकारी प्राप्त कीजिए, तो इससे एक बात स्पष्ट रूप में पता चलता है, हर साधक तो उसके पास जो समय है इसका सदुपयोग किया होता है. जो समय का सदुपयोग करता है वही कुछ न कुछ साधना करके दिखा सकता है. जो समय का सदुपयोग नहीं कर पाता है, समय को अनदेखा कर देता है, तो वह कोई भी साधना नहीं कर सकता है.
ಮಕ್ಕಳ ಯಾರು ನೀವು ಬಹಳಷ್ಟು ಸಾಧನೆ ಮಾಡಿರೋರನ್ನ ನೀವು ಪರಿಚಯ ಮಾಡಿಕೊಳ್ಳಿ, ಅವರ ಬಗ್ಗೆ ಪುಸ್ತಕಗಳನ್ನು ಓದಿ, ಸಂದರ್ಶನಗಳನ್ನು ಓದಿ. ಎಲ್ಲ ಸಾಧಕರಲ್ಲಿ ಒಂದು ಸಾಮಾನ್ಯ ಅಂಶ ನಮಗೆ ಗೊತ್ತಾಗುತ್ತೆ. ಏನು ಅಂದರೆ ಅವರು ಸಮಯವನ್ನು ಬಹಳ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡಿರ್ತಾರೆ. ಆ ಸದುಪಯೋಗ ಪಡಿಸ್ಕೊಳ್ಳೋದೇ ಸಮಯವನ್ನು ಗುರುತಿಸುವುದು ಅಂತ. ಯಾರು ಆ ಸಮಯವನ್ನು ಗುರುತಿಸಿ ಅದನ್ನು ಸದುಪಯೋಗ ಪಡಿಸ್ಕೊತಾರೋ, ನಮಗಿರುವ ಸಮಯದ ಮಹತ್ವವನ್ನು ನಾವು ತಿಳ್ಕೊತೀವೋ, ನಾವು ಖಂಡಿತವಾಗಲೂ ಸಾಧನೆಯನ್ನು ಮಾಡ್ಬೋದು. ಜೋ ಸಮಯಕ್ಕೆ ಸಾಥ್ ಚಲ್ತಾ ಹೈ ವಹ ಕುछ न कुछ करके दिखाता है, जो समय के साथ नहीं चलता है वो पीछे रह जाता है, वह मर जाता है. ಯಾರು ಸಮಯವನ್ನು ಗೌರವಿಸಿ ಅದರ ಜೊತೆಗೆ ಸಾಕ್ತಾರೋ ಅವರು ನಿಜವಾಗ್ಲೂ ಏನಾದರೂ ಸಾಧನೆಯನ್ನು ಮಾಡಬಹುದು. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಸಮಯವನ್ನು ಹಾಳು ಮಾಡುವವರು ಯಾವತ್ತೂ ಏನೂ ಸಾಧನೆಯನ್ನು ಮಾಡೋದಿಲ್ಲ. कवि का आशय और पाठ कविता का उद्देश्य भी यही है. देखिए यहाँ पर दिया गया है, समय बहुत अनमोल है. ಅನ್ಮೋಲ್ ಅಮೂಲ್ಯವಾದದ್ದು. ಅಮೂಲ್ಯ ಅಂದರೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಉಸ್ಕಾ ಮಹತ್ವ ಧನ್ ಸೇ ಭಿ ಜ್ಯಾದಾ ಹೈ. ಸಮಯದ ಒಂದು ಬೆಲೆ ಎಂದಿದೆಯಲ್ವ ನಾವು, ವ್ಯಾಲ್ಯೂ, ಅದು ಹಣಕ್ಕಿಂತ ಹೆಚ್ಚು. ಕ್ಯೂಂಕಿ ದುನಿಯಾ ಮೇ ಐಸೆ ಕೋಯಿ ವಸ್ತು ನಹೀ ಹೈ ಇಸ್ಕೆ ಬರಾಬರಿ ಕರ್ ಸಕೆ, या दुनिया में ऐसे कोई वस्तु नहीं है, ऐसी कोई ताकत नहीं है जो बीता हुआ समय को आपको वापस दिला सके. ಕಳೆದು ಹೋಗಿರುವ ಸಮಯವನ್ನು ಯಾವುದೇ ಬೆಲೆ ಕೊಟ್ಟು ನೀವು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅದು ಮತ್ತೆ ಸಿಗೋದಿಲ್ಲ, ಅಷ್ಟೊಂದು ಅಮೂಲ್ಯವಾದದ್ದು. ಇಸ್ ಕವಿತಾ ದ್ವಾರ ಛಾತ್ರ ಸಮಯಕ್ಕೆ ಮಹತ್ವ ಸಮझेंगे. ಈ ಕವಿತೆಯ ಜೊತೆಯಲ್ಲಿ ನಿಮಗೆ ಅವರು ಸಮಯದ ಮಹತ್ವವನ್ನು ತಿಳಿಸಿ ಹೇಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. समय अधिक महत्वपूर्ण तथा उपयोगी होता है. समय को जो अपना सच्चा साथी बना लेगा वह अपने काम में सफल होगा. इस कविता में वह संदेश दिया गया है कि हमें काम करने के जो अवसर प्राप्त होता है उसे व्यर्थ जाने नहीं देना चाहिए. ಮಕ್ಕಳ ಸಮಯ ಅಂತಂದರೆ ನಥಿಂಗ್ ಬಟ್ ಆಪರ್ಚುನಿಟಿ, ಒಂದು ಅವಕಾಶ ಇದ್ದಾಗ. ನಿಮಗೆ ಸಮಯ ಮತ್ತು ಅವಕಾಶ ಎರಡು ಒಂದೇ ಅರ್ಥದಲ್ಲಿ ಬಳಸಬಹುದು. ನಿಮಗೆ ಇರುವಂತಹ ಸಮಯವನ್ನು ಬಳಸ್ಕೊಳ್ಳಿ ಅಂತಂದರೆ ನಿಮಗೆ ಇರುವಂತಹ ಅವಕಾಶವನ್ನು ನೀವು ಬಳಸ್ಕೊಳ್ಳಿ ಅಂತ. ನೀವು ಸಮಯವನ್ನು ಬಳಸ್ಕೊಳ್ಳದೇ ಇದ್ದರೆ ಅವಕಾಶವನ್ನು ಕಳ್ಕೊಂಡ್ರಿ ಅಂತ ಅರ್ಥ. ನೀವು ಒಮ್ಮೆ ಅವಕಾಶವನ್ನು ಕಳ್ಕೊಂಡ್ರೆ ಮತ್ತೆ ನಿಮಗೆ ಅವಕಾಶ ಸಿಗುತ್ತೆ ಅಂತ ಖಂಡಿತವಾಗಲೂ ಭರವಸೆಯನ್ನು ಇಟ್ಕೋಬೇಡಿ. ಹಾಗಾಗಿ ಮುಂದೆ ಬರುತ್ತೋ ಇಲ್ವೋ, ಈಗ ಇರುವಂತಹ ಸಮಯವನ್ನು, ಈಗ ಇರುವಂಥ ಅವಕಾಶವನ್ನು ನಾವು ಸರಿಯಾಗಿ ಬಳಸ್ಕೋಬೇಕು. कविता का उद्देश्य जो समय का महत्व समझता है तो वह समय बर्बाद नहीं कर पाता है, जो समय का महत्व नहीं जानता है तो वह समय को बर्बाद कर देता है. ಅದಕ್ಕೆ ದಾಸರು ಹೇಳಿದಲ್ವ, ನಾಳೆ ಮಾಡುವ ಕೆಲಸವ ಹಿಂದೆ ಮಾಡು, ಇಂದು ಮಾಡುವ ಕೆಲಸವ ಈಗಲೇ ಮಾಡು. ಹಿಂದಿಯಲ್ಲಿ ಹೇಳಿದೆ, ಕಲ್ ಕರ್ನಾ ಸೋ ಅಬ್ ಕರ್, ಅಬ್ ಕರ್ನಾ ಸೋ ಆಜ್, ಕಲ್ ಕರ್ನಾ ಸೋ ಆಜ್ ಕರ್, ಆಜ್ ಕರ್ನಾ ಸೋ ಅಬ್ ಕರ್. ನಾಳೆ ಮಾಡುವುದನ್ನು ಹಿಂದೆ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡು. ಯಾರು ಈ ರೀತಿ ಸಮಯವನ್ನು ವ್ಯರ್ಥ ಮಾಡದೆ ಜೀವನವನ್ನು ನಡೆಸ್ತಾರೋ, ಪರಿಶ್ರಮ ಪಡ್ತಾರೋ ಅವರಿಗೆ ಮಾತ್ರ ಸಮಯ ಬಹುದೊಡ್ಡ ಕೊಡುಗೆಯನ್ನು ಜೀವನದಲ್ಲಿ ಕೊಡುತ್ತೆ. तो इस कविता में कवि वही बात कहते हैं. देखिए क्या क्या संदेश देते हैं, किस तरह समय का महत्व हमें समझाते हैं, हम देखेंगे. उद्योगी को कहाँ नहीं सुसमय मिल जाता, समय नष्ट कर कहीं सौख्य कोई भी पाता. आलस ही यह करा रहा है सभी बहाने, जो करना है करो अभी, कल सो हो क्या जाने. पा सकते फिर नहीं कभी तुम इसको खोके, चाहो तुम क्यों नहीं चक्रवर्ती भी होके. कर सकता कब कौन द्रव्य है इसकी समता, फिर भी तुमको नहीं जरा सा है इसकी चिंता. समय ईश का दिया हुआ अति अनुपम धन है, यही समय ही अहो तुम्हारा शुभ जीवन है. तुच्छ कभी तुम नहीं एक पल को भी जानो, पल पल से ही बना हुआ है जीवन मानो. करना है जो काम उसे उसी में चित्त लगा दो, आत्मा पर विश्वास करो संदेह भगा दो. ऐसा सुसमय भला और कब तुम पाओगे,
खोकर पीछे इसे सर्वथा पछताओगे। तो इस कविता में कवि स्पष्ट रूप से कहते हैं कि समय एक ऐसा अनुपम धन है, ಒಂದು ಅಮೂಲ್ಯವಾದಂತಹ ಧನ, ದೇವರು ನಮಗೆ ಕೊಟ್ಟಿರುವಂಥದ್ದು. ನೋಡಿ, ಈ ಸಮಯ ಎಷ್ಟು ಅದ್ಭುತ ಒಂದು ಕಲ್ಪನೆ ಅಂತಂದರೆ, ಸಮಯ ಯಾವುದೇ ರೀತಿಯ ಭೇದ ಭಾವವನ್ನು ಮಾಡೋದಿಲ್ಲ. ಸಮಯ ಬಡವಾತಿ ಬಡವನಿಗೂ 24 ಗಂಟೆ ಸಮಯ ಒಂದು ದಿನದಲ್ಲಿ, ಅತಿ ದೊಡ್ಡ ಶ್ರೀಮಂತನಿಗೂ 24 ಗಂಟೆನೇ ಅಲ್ವಾ. ಅವನು ತುಂಬ ಶ್ರೀಮಂತ ಅಂತ ಅವನಿಗೆ ಸಮಯವನ್ನು ಜಾಸ್ತಿ ಕೊಟ್ಟು, ಇವನು ಬಡವ ಅಂತ ಇವನಿಗೆ ಕಡಿಮೆ ಕೊಟ್ಟಿಲ್ಲ. ಎಲ್ಲರಿಗೂ ಸಮಾನವಾಗಿರುತ್ತೆ, ಅವಕಾಶಗಳು ಎಲ್ಲರಿಗೂ ಸಮಾನವಾಗಿ ಸಿಗುತ್ತೆ. ಆದರೆ ಆ ಅವಕಾಶವನ್ನು ಯಾರು ಸರಿಯಾಗಿ ಬಳಸ್ಕೋತಾರೋ ಅವರ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳೋದು, समय का सदुपयोग करना, इसका मतलब है समय का सही उपयोग करना. ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಅಂದರೆ ಆ ಸಮಯವನ್ನು ಬಳಸಿಕೊಂಡು ನಾವು ಕೆಲಸಗಳನ್ನು ಮಾಡುವುದು. ಯಾವ ಸಮಯಕ್ಕೆ ಯಾವ ಕೆಲಸವನ್ನು ಹೇಗೆ ಎಷ್ಟು ಎಲ್ಲಿ ಮಾಡಬೇಕು ಅನ್ನುವ ಪರಿಜ್ಞಾನ ನಮಗಿದ್ದರೆ ನೀವು ಸಮಯವನ್ನು ಖಂಡಿತವಾಗಲೂ ಸದುಪಯೋಗ ಪಡಿಸ್ಕೋತೀರ. ಇದನ್ನೆಲ್ಲಿ ಹೇಳಿದೆ, ಉದ್ಯೋಗಿ ಕೋ ಕಹಾ ನಹಿ ಸುಸಮಯ ಮಿಲ್ ಜಾತಾ, ಸಮಯ ನಷ್ಟ ಕರ್ ಭಿ ಕಹಿ ಸೌಖ್ಯ ಕೋಯಿ ಭಿ ಪಾತಾ. ಉದ್ಯೋಗಿ, ಇಲ್ಲಿ ಉದ್ಯೋಗಿ ಅಂದರೆ ಪರಿಶ್ರಮ ಪಡುವವರು, ಮೆಹನತ್ ಮಾಡುವವರು, ಕಷ್ಟಪಡುವವರು. ಕಷ್ಟಪಡುವವರಿಗೆ ಯಾವತ್ತೂ ಸಹ ಒಳ್ಳೆಯ ಸಮಯ ಬರಲಿ, ಸುಸಮಯ ಮೇಲ್ ಜಾತ, ಅವರು ಯಾವತ್ತಾದರೂ ಒಳ್ಳೆಯ ಸಮಯ ಬರಲಿ. ಇವತ್ತು ನಾನು ಕೆಲಸವನ್ನು ಪ್ರಾರಂಭ ಮಾಡೋಣ, ಇವತ್ತು ಬೇಡ, ನಾಳೆ ಒಳ್ಳೆಯ ಟೈಮು, ನಾಳೆ ಮಾಡೋಣ, ಇನ್ನು 15 ದಿನ ಬಿಟ್ಕೊಂಡು ಒಳ್ಳೆಯ ಸಮಯ ಬರುತ್ತೆ ಆವಾಗ ಶುರು ಮಾಡೋಣ. ಆ ಥರ ಯಾರು ಮಾತಾಡ್ತಾರೆ ಅಂದರೆ, ಯಾರಿಗೆ ಪರಿಶ್ರಮ ಪಡೋದಕ್ಕೆ ಇಷ್ಟ ಇಲ್ವೋ, जो काम नहीं कर सकता है, जो लेज़ी होते हैं, वे लोग इस तरह के बहाने बनाते हैं. कल करेंगे, परसों करेंगे, 15 दिन के बाद करेंगे, जब अच्छा समय आ जाए तब हम शुरू करेंगे. इस तरह सुसमय के इंतज़ार करते हैं. ಯಾರು ಲೇಜಿಗಳಾಗಿರ್ತಾರೋ, ಯಾರು ಆಲ್ಸಿಗಳಾಗಿರ್ತಾರೋ, ಯಾರು ಸೋಮಾರಿಗಳಾಗಿರ್ತಾರೋ ಅವರು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾರೆ. लेकिन जो परिश्रमी होते हैं, जो मेहनत करते हैं, वे लोग क्या करते हैं, जो समय है उसी को सुसमय बना देते हैं. ಕಷ್ಟಪಡುವವರು ಏನು ಮಾಡ್ತಾರೆ, ಯಾವುದು ಸಮಯ ಇದೆಯೋ ಅದನ್ನೇ ಅವರು ಒಳ್ಳೆಯ ಟೈಮಾಗಿ ಕನ್ವರ್ಟ್ ಮಾಡ್ಕೋತಾರೆ. ತಮ್ಮ ಕಠಿಣ ಪರಿಶ್ರಮದಿಂದ, ಅವಕಾಶವನ್ನು ಬಳಸ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ನಾವು ಒಳ್ಳೆಯ ಸಮಯ ಬರಲಿ ಅಂತ ಕಾಯಬಾರ್ದು. ನಾವು ಒಳ್ಳೆಯ ಪರಿಶ್ರಮವನ್ನು ಪಡುವವರಾಗೋಣ, ಒಳ್ಳೆಯ ಮೆಹನತ್ ಮಾಡುವವರಾಗೋಣ. ನಾವು ಒಳ್ಳೆಯ ಸಮಯಕ್ಕೋಸ್ಕರ ಕಾಯೋದು ಬೇಡ. जो समय है हमारे पास उसका सदुपयोग करेंगे और उसी को अच्छे समय सुसमय में परिवर्तन कर देंगे. समय नष्ट कर कहीं सौख्य कोई भी पाता. ಈ ಜಗತ್ತಲ್ಲಿ ಸಮಯವನ್ನು ಹಾಳು ಮಾಡಿಕೊಂಡು, ಸಮಯ ನಷ್ಟಕರ್, ಸಮಯವನ್ನು ಹಾಳು ಮಾಡಿಕೊಂಡು ಸುಖ ಪಡುವಂಥವರು ಯಾರೂ ಇಲ್ಲ. ಕೋಯಿ ಭೀ ನಹಿ ಪಾತ. ಸುಖವನ್ನು ಯಾರೂ ಕೂಡ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮಗಿರುವಂಥ ಸಮಯವನ್ನು ನೀವು ಹಾಳು ಮಾಡಿಕೊಂಡ್ರೆ, ನೋಡಿ ಹೇಳೋದು, ಈಗ ನೀವು ಬಾಲ್ಯದಲ್ಲಿ ತುಂಬ ಚೆನ್ನಾಗಿ ಆಟವನ್ನು ಆಡಬೇಕು, ಆಟ ಆಡೋದಿಲ್ಲ. ಓದಿನ ಸಮಯದಲ್ಲಿ ಓದಬೇಕು, ಆ ಸಮಯವನ್ನು ಹಾಳು ಮಾಡ್ಕೋತೀರಾ. ದುಡಿಯುವ ಸಮಯದಲ್ಲಿ ದುಡಿಬೇಕು, ಆಗಲೂ ಹಾಳು ಮಾಡ್ಕೋತೀರಾ. ಇವೆಲ್ಲವನ್ನು ಬಿಟ್ಟು ಕೊನೆಗೆ ನಿಮ್ಗೆ ಉಳ್ಕೊಳ್ಳೋದೇನು, ಬರೀ ಪಶ್ಚಾತ್ತಾಪ. ನಾನು ಆವಾಗ ಹಂಗೆ ಓದಬೇಕಿತ್ತು, ನಾನು ಆವಾಗ ಆ ಕೆಲಸ ಮಾಡಬೇಕಿತ್ತು, ನಾನು ಆವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅಂತ ನೀವೇ ಪಶ್ಚಾತ್ತಾಪವನ್ನು ಪಡ್ತಾ ಇರ್ತೀರ. ಯಾರು ಜೀವನದಲ್ಲಿ ಸಮಯವನ್ನು ಹಾಳು ಮಾಡ್ತೀರೋ ಅವರಿಗೆ ಖಂಡಿತವಾಗಲೂ ಸುಖ ಸಿಗೋದಿಲ್ಲ. ಸೊ ಅದನ್ನು ಇಲ್ಲಿ ಕವಿ ಸ್ಪಷ್ಟವಾಗಿ ಹೇಳ್ತಾರೆ, समय नष्ट कर कहीं सौख्य कोई भी पाता. समय को नष्ट करते हुए कोई भी सुख नहीं पाता है. आपको सुख चाहिए तो समय का सदुपयोग कीजिए, आपको सुख ज़रूर मिल जाता है. नेक्स्ट, आलस ही यह करा रहा है सभी बहाने. ನಾನು ಆಗಲೇ ಹೇಳಿದಾಗೆ ಈ ಸಮಯ ಟೈಮ್ ಸರಿ ಇಲ್ಲ. ಈಗ ನಿಮ್ಮನ್ನು ಓದೋದಕ್ಕೆ ಅಂತ ಕೂರಿಸಿದಾಗ ನಿಮಗೆ ಆಲಸ್ಯಗಳಾಗಿದ್ದರೆ ನೀವೇನು ಮಾಡ್ತೀರಾ, ಬಹಾನೆ ಢೂಂಢತೆ ಹೇ, ಬಹಾನೆ ನೆಪಗಳನ್ನು ಹುಡುಕ್ತೀರಾ. ಏನು, ಅಯ್ಯೋ ಅಮ್ಮ ನೋಟ್ಸ್ ಅಲ್ಲಿ ಅವಳು ತೊಗೊಂಡೋಗ್ಬಿಟ್ಟಿದ್ದಾಳೆ, ಇಲ್ಲ ಅಮ್ಮ ಕರೆಂಟ್ ಹೊಟ್ಟೋಯ್ತು, ಇಲ್ಲ ಅಮ್ಮ ಪೇಜ್ ಮುಗಿದೋಯ್ತು, ಇಲ್ಲ ಅಮ್ಮ ಸರಿಯಾಗಿ ಕಾಣ್ತಾ ಇಲ್ಲ. ಈ ಥರ ನೀವೇನು ಮಾಡ್ತೀರಾ, ನೆಪಗಳನ್ನು ಹುಡುಕ್ತಾ ಹೋಗ್ತೀರಾ. ಯಾರು ಸೋಮಾರಿಗಳಾಗಿರ್ತಾರೋ, ಯಾರಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇರೋದಿಲ್ವೋ ಅವರು ಈ ರೀತಿ ಸುಳ್ಳು ನೆಪಗಳನ್ನು ಹುಡುಕ್ತಾ ಟೈಮ್ ಪಾಸನ್ನು ಮಾಡ್ತಾರೆ.
ಅಥವಾ ಓದಿ ಅಂತ ಕೂರಿಸಿದ್ರೆ ಪುಸ್ತಕವನ್ನು ತಗೊಂಡು ಸುಮ್ಮನೆ ಪುಸ್ತಕದ ಮುಂದೆ ಕೂತ್ಕೊಳ್ಳೋದು, ಓದೋದೇ, ಸಮಯವನ್ನು ಹಾಳು ಮಾಡೋದು. ಯಾರು ಇತರ ಕೆಲಸ ಮಾಡೋರು, ಯಾರು ಸೋಮಾರಿಗಳಾಗಿರ್ತಾರೋ, ಆಲಸ್ಯಹಿ, ಯಾರು ಆಲಸ್ಯ ಭರಿತರಾಗಿರ್ತಾರೋ, ಸೋಮಾರಿಗಳಾಗಿರ್ತಾರೋ, ಲೇಜಿಗಳಾಗಿರ್ತಾರೋ, ವಹಿ ಕರ್ತೆ ಹೇ ಸಭಿ ಬಹಾನೆ, ಅವರು ಸುಮ್ಮನೆ ನೆಪಗಳನ್ನು ಹೇಳ್ತಾ ಇರ್ತಾರೆ. ನಾನು ಆಗಲೇ ಹೇಳಿದಾಗೆ ಇವತ್ತು ಕೆಲಸ ಶುರು ಮಾಡೋಣ ಸರ್, ಇವತ್ತು ಮಂಗಳವಾರ ಬೇಡ ಸರ್, ನೆಕ್ಸ್ಟ್ ಶುಕ್ರವಾರದಿಂದ ಮಾಡಿಬಿಡೋಣ. ಶುಕ್ರವಾರ ಮಾಡಿದ್ರೆ ಸರ್ ಇನ್ನೇನು ಟೈಮ್ ಬರ್ತಾಯಿದೆ ಸರ್, ಒಳ್ಳೆ ಟೈಮ್ ಬರ್ತಾಯಿದೆ ಸರ್, ಅದು ಬರ್ತಾಯಿದೆ ಸರ್, ಇದು ಬರ್ತಾಯಿದೆ ಸರ್, ಆಮೇಲೆ ಮಾಡೋಣ ಸರ್, ಬೆಳಗ್ಗೆ ಮಾಡೋಣ, ಸಂಜೆ ಮಾಡೋಣ ಅಂತೇಳಿ ಸುಮ್ಮನೆ ಸಮಯವನ್ನು ಪೋಸ್ಟ್ಪೋನ್ ಮಾಡ್ತಾ ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗೋದು, ಸಮಯವನ್ನು ಹಾಳು ಮಾಡೋದು, ಕಿಲ್ ದ ಟೈಮ್. ಅದು ತುಂಬ ಕೆಟ್ಟದ್ದು. ಯಾರು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲವೋ ಅವರು. ಜೋ ಕರ್ನಾ ಹೇ ಕರೋ ಅಭಿ, ಕಲ್ ಹೋ ಕ್ಯಾ ಜಾನೆ. ನಾಳೆ ಏನು ಮಾಡಬೇಕು ಅಂತ ಇದ್ದೀರೋ, ನೀವು ಏನು ಮಾಡಬೇಕು ಅಂತ ಇದ್ದೀರೋ ಅದನ್ನು ಇವತ್ತೇ ಮಾಡಿ. ಕಲ್ ಕ್ಯಾ ಹೋ ಜಾನೆ ಅಲ್ವಾ, ನಿಮಗೆ ಪ್ರಸಿದ್ಧವಾದಂಥ ಒಂದು ಹಾಡು ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಕಲ್ ಹೋ ನಾ ಹೋ, ನಾಳೆ ಅನ್ನೋದು ನಿಮ್ಮ ಪಾಲಿಗೆ ಇದೆಯೋ ಇಲ್ವೋ ಯಾರಿಗೂ ಗೊತ್ತು. ಹಾಗಾಗಿ ಇವತ್ತು ನಾಳೆ ಏನು ಮಾಡಬೇಕು ಅಂತ ಇದ್ದಿರೋದನ್ನು ಇವತ್ತೇ ಮಾಡಿ ಮುಗಿಸಿ. ಮತ್ತೆ ಪೋಸ್ಟ್ಪೋನ್ ಮಾಡಬೇಡಿ, ನಾಳೆಗೆ ಮುಂದೂಡಬೇಡಿ, ಸಂಜೆಗೆ ಮುಂದೂಡಬೇಡಿ, ಈಗಲೇ ಮಾಡಿ ಮುಗಿಸಿ. ಹಾಗಾದಾಗ ಸಮಯವನ್ನು ನೀವು ಸರಿಯಾಗಿ ಬಳಸ್ಕೋಬಹುದು. ನೆಕ್ಸ್ಟ್ ಅವ್ರು ಹೇಳ್ತಾರೆ, ಪಾ ಸಕ್ತೆ ಫಿರ್ ನಹಿ ಕಭಿ ತುಮ್ ಇಸ್ಕೋ ಖೋಕೆ, ಚಾಹೋ ತುಮ್ ಕ್ಯೂ ನಹಿ ಚಕ್ರವರ್ತಿ ಬಿ ಹೋಕೆ. ನೋಡಿ, ಜಗತ್ತಲ್ಲಿ ಸಮಯ ಅನ್ನೋದು ಎಷ್ಟು ಅದ್ಭುತವಾದ ಕಲ್ಪನೆ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಎಲ್ಲರಿಗೂ ಸಮಾನವಾಗಿ ಸಿಗುತ್ತೆ. ಇದು ಎಲ್ಲರಿಗೂ, ಅವನು ಚಕ್ರವರ್ತಿ ಆಗಿರಲಿ, ಭಿಕ್ಷುಕ ಆಗಿರಲಿ, ಎಲ್ಲರಿಗೂ ಸಮಯ ಸಮಾನ ಆಗಿದೆ. ಆದರೆ ಯಾರು ಹೆಚ್ಚು ಪರಿಶ್ರಮ ಕೊಟ್ಟು ಸಮಯವನ್ನು ಬಳಸ್ಕೊತಾರೋ, ಪರಿಶ್ರಮವನ್ನು ಕೊಡದೆ ನೀವು ಸಮಯವನ್ನು ಹಾಳು ಮಾಡಿಕೊಂಡ್ರೆ ಅದೇನಾಗುತ್ತೆ, ನೀವು ಕಳೆದು ಹೋದ ಸಮಯವನ್ನು ಯಾವುದೇ ಕಾರಣಕ್ಕೂ ನೀವು ವಾಪಸ್ ಪಡೆಯೋಕ್ಕಾಗೋದಿಲ್ಲ. ಕಿಸಿ ಭೀ कीमत चुकाने के बावजूद भी आप उस समय को वापस नहीं पा सकते हैं जो आप एक बार खो चुके हैं. ನೀವು ರಾಜ ಆಗಿದ್ದರೂ ಸರಿನೇ, ಚಕ್ರವರ್ತಿ ಭೀ ಹೋಕೆ, आप ಚಕ್ರವರ್ತಿ ಭೀ ಕ್ಯೂ ನಾ ಹೋ, ನಿಮಗೆ ಅಷ್ಟೊಂದು ಶಕ್ತಿ ಇಲ್ಲ. ಕಳೆದು ಹೋದ ಸಮಯವನ್ನು ಮತ್ತೆ ವಾಪಸ್ ಪಡೆದುಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಲ್ಲಿ ಒಂದು ಅದ್ಭುತ ಇದು. ಒಂದು ಸಾರಿ ಆದ ಸಮಯ ಅನ್ನೋದು ಮೂವ್ ಆಗಿಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಅದನ್ನು ಮತ್ತೆ ವಾಪಸ್ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಏನು ಕೊಟ್ಟರೂ ನೀವು ಅದನ್ನು ವಾಪಸ್ ಪಡೆಯೋಕ್ಕಾಗೋದಿಲ್ಲ. ನಿಮ್ಮ ಹತ್ರ ಎಷ್ಟೇ ಸಂಪತ್ತಿರಲಿ, ನಿಮ್ಮ ಎಷ್ಟೇ ಅಧಿಕಾರ ಇರಲಿ, ನೀವು ಎಷ್ಟೇ ಶಕ್ತಿವಂತರಾಗಿರಿ, ಆದರೆ ಕಳೆದು ಹೋದ ಸಮಯವನ್ನು ಮತ್ತೆ ಪಡೆಯುವ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ. ಅದನ್ನು ಹೇಳ್ತಾರೆ, ಪಾ ಸಕ್ತೆ ಫಿರ್ ನಹಿ कभी तुम इसको खोके, इस समय को अगर आप खो जाते हैं तो वापस नहीं पा सकते हैं. आप चक्रवर्ती भी क्यों ना हो, आपके पास इतनी शक्ति नहीं होते हैं जो आप समय को वापस पा सकें. तो इसलिए तो आप समय को सोच समझ कर यूज़ करना है, सोच समझ कर इसका उपयोग करना चाहिए. कभी भी समय को व्यर्थ नहीं करना चाहिए. ನೋಡಿ, ಯಾರು ಸಮಯಕ್ಕೆ ಬೆಲೆಯನ್ನು ಕೊಟ್ಟು ಗೌರವವನ್ನು ಕೊಟ್ಟು ಅದನ್ನು ಬಳಸ್ಕೋತಿರೋ ಆ ಸಮಯ ನಿಮಗೆ ಅತಿ ದೊಡ್ಡ ಗೌರವ ಸಿಗೋ ರೀತಿ ಮಾಡುತ್ತೆ. ಯಾರು ಸಮಯಕ್ಕೆ ಗೌರವವನ್ನು ಕೊಡದೆ ಅಗೌರವವನ್ನು ತೋರಿಸಿ ತುಚ್ಛವಾಗಿ ಕಾಣ್ತಿರೋ ಆ ಸಮಯ ನಿಮಗೆ ಸರಿಯಾದ ಪಾಠವನ್ನು ಕಲಿಸುತ್ತೆ. ಹಾಗಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ಸಮಯವನ್ನು ಹಾಳು ಮಾಡಬೇಡಿ, ವ್ಯರ್ಥ ಮಾಡಬೇಡಿ. ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಿದ್ದರೂ ಒಮ್ಮೆ ಸಮಯವನ್ನು ಕಳ್ಕೊಂಡ್ರೆ ಅದನ್ನು ಮತ್ತೆ ವಾಪಸ್ ಪಡೆಯೋ ಶಕ್ತಿ ನಿಮಗಿಲ್ಲ. ಹಾಗಾಗಿ ನಿಮ್ಮ ಹತ್ರ ಇರುವಂತಹ ಅಮೂಲ್ಯವಾದಂತಹ ಸಂಪತ್ತು ಇದು ಯಾವುದು, ಈ ಸಮಯ ಅನ್ನೋದು. ಇದನ್ನು ಯಾರು ಕೊಟ್ಟಿರೋದು? ಭಗವಂತ ನಮಗೆ ಕೊಟ್ಟಿರೋದು. ಅದಕ್ಕೆ ಉಸೇ कहते हैं, कर सकता कब कौन द्रव्य इसकी समता, फिर भी तुमको नहीं ज़रा है इसकी चिंता. इसके समता, आपके पास जो समय दिया गया है, इसकी समता कोई ದ್ರವ್ಯ ಮೀನ್ಸ್ ಸಂಪತ್ತಿ, ಯಾವುದೇ ಸಂಪತ್ತಿ ಇದಕ್ಕೆ ಸಮಾನವಾಗಿಲ್ಲ. ಅಷ್ಟು ಅಮೂಲ್ಯವಾದದ್ದು. ನೀವು ಹೇಳ್ಬೋದು, ಸರ್ ನಾನು ತುಂಬ ಬಡವ, ನನ್ನ ಹತ್ರ ಏನೂ ಇಲ್ಲ. ಬಹಳ ತಪ್ಪೋದು. ಯಾಕೆಂದರೆ ನಿಮ್ಮ ಹತ್ರ ಯಾರೂ ಕಿತ್ಕೊಳ್ಳೋಕ್ಕಾಗದೇ ಇರುವಂತಹ, ನಿಮ್ಮಿಂದ ಯಾರೂ ಕಿತ್ಕೊಳ್ಳೋಕ್ಕಾಗದೇ ಇರುವಂತಹ, ಕಳಕ್ಕಾಗದೇ ಇರುವಂತಹ, ನಾಶವಾಗದೇ ಇರುವಂತಹ ಒಂದು ಸಂಪತ್ತು ನಿಮ್ಮ ಬಳಿ ಇದೆ. ಅದೇ ಸಮಯ. ಪ್ರತಿಯೊಬ್ಬರ ಬಳಿಯೂ ಇದು ಸಮಯ ಇದೆ. ಇದಕ್ಕೆ ಸಮಾನವಾಗಿರುವ ಸಂಪತ್ತು ಜಗತ್ತಲ್ಲಿ ಯಾವುದೂ ಇಲ್ಲ.
ಸೊ ಹಾಗಾಗಿ ಅಂಥ ಒಂದು ಸಂಪತ್ತನ್ನು ನೀವು ಇಟ್ಕೊಂಡಿದ್ದೀರಾ. ನೀವು ಬಡವರು ಹೇಗಾಗ್ತೀರಾ, ನೀವು ಪೆದ್ದರು ಹೇಗಾಗ್ತೀರಾ, ದಡ್ಡರು ಹೇಗಾಗ್ತೀರಾ. ಹಾಗಾಗಿ ನಿಮ್ಮಲ್ಲಿರುವ ಸಂಪತ್ತನ್ನು ನೀವು ಬಳಸ್ಕೊಂಡು ನೀವು ಯಶಸ್ಸಿನೆಡೆಗೆ ನಡೆಯಬೇಕು ಅನ್ನೋದು ಇದರ ಆಶಯ. ಫಿರ್ ಬಿ ತುಮ್ಕೋ ನಹಿ ಜರಾ ಹೇ ಇಸ್ಕಿ ಚಿಂತಾ. ಒಂದು ಅತ್ಯಮೂಲ್ಯವಾದಂತಹ ಸಂಪತ್ತು ನಮ್ಮ ಜೊತೆ ಇದೆ. ಇಸ್ ದುನಿಯಾ ಮೇ ಐಸೆ ಕೋಯಿ ಸಂಪತ್ತಿ ನಹಿ ಹೈ ಇಸ್ಕೆ ಬರಾಬರಿ ಕರ್ ಸಕೆ. ऐसे एक धन हमारे पास है, इसको हम बहुत जतन से देखना है, इसका सदुपयोग करना है, ಲೇಕಿನ್ ಇಸ್ಕಿ ಚಿಂತಾ ಅಪ್ಪೋ ನಹಿ ಹೈ. ನೀವು ಅದರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ, ಸುಮ್ಮನೆ ವೇಸ್ಟ್ ಮಾಡಿಕೊಂಡು ಸಮಯವನ್ನು ಕಳೀತಾ ಇದ್ದೀರಾ. ಹಾಗಾಗಿ ಸಮಯವನ್ನು ಕಿಂಚಿತ್ತೂ ಕೂಡ ವೇಸ್ಟ್ ಮಾಡದೆ ಯಾರು ಸಕ್ಸಸ್ಸನ್ನು ಪಡಿಬೇಕು ಅಂತ ಇದ್ದೀರೋ ಅವರು ಸಮಯವನ್ನು ಖಂಡಿತವಾಗ್ಲೂ ವ್ಯರ್ಥ ಮಾಡಬೇಡಿ. ನೀವು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸಮಯವನ್ನು ಹೇಗೆ कैसे सदुपयोग करना है, समय के साथ चलना है और समय का जो उस समय में ಪರಿಶ್ರಮ करते हुए तो बिताना चाहिए. ಕಷ್ಟಪಟ್ಟು ನೀವು ದುಡಿರಿ, ಕಷ್ಟಪಟ್ಟು ನೀವು ಪ್ರಯತ್ನವನ್ನು ಪಡಿ. ಆ ಸಮಯ ನಿಮಗೆ ಖಂಡಿತವಾಗಲೂ ಒಳ್ಳೆಯದನ್ನು ಮಾಡುತ್ತೆ ಅನ್ನೋದು ಕವಿ ಆಶಯ. बच्चे तो इस कविता में जो शेष भाग है उसे अगले क्लास में नेक्स्ट क्लासಲ್ಲಿ ನಾನು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದ.